ಫೈನಲಿ ದುರಂಧರ್ ದಿ ರಿವೆಂಜ್ ಫಿಲಮ್ನ ನೋಡ್ಕೊಬಂದೆ. ನಿಜವಾಗ್ಲೂ ಫಿಲಮ್ ಮಾತ್ರ ತುಂಬ ಸೂಪರ್ ಆಗಿದೆ. ದುರಂಧರ್ ಪಾರ್ಟ್ 1 ಫಿಲಮ್ ಏನಿದೆ ಅದ್ರ ನೆಕ್ಸ್ಟ್ ಲೆವೆಲ್ ಇದು. ಆದಿತ್ಯ ದಾರು ಅವರಂತೂ ಇಲ್ಲಿ ನಿಜವಾಗ್ಲೂ ಒಂದು ಮಾಸ್ಟರ್ ಪೀಸ್ ಫಿಲಮ್ನ ಕೊಟ್ಟಿದ್ದಾರೆ. ಮತ್ತೆ ಯಾಮಿ ಗೌತಮ್ ಅವರು ಒಂದು ಮಾತು ಹೇಳಿದ್ರು ಅಲ್ವಾ, ಪಾರ್ಟ್ 1 ಪಾರ್ಟ್ 2 ಮುಂದೆ ಏನೂ ಅಲ್ಲ ಅಂತ. ಇದು ಹಂಗೇನೆ ಇದೆ. ಆ್ಯಂಡ್ ಇದರಲ್ಲಿ ನಾವು ಏನೇನು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೀವಿ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಕ್ಲೀನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲೂ ಕೂಡ ಫಿಲಮ್ ಲೆಂತ್ ಆಯಿತು ಅನ್ನೋ ಫೀಲ್ ಕೊಡದೆ ತುಂಬ ಎಂಗೇಜಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಇಂಡಿಯನ್ ಪೊಲಿಟಿಕಲ್ ಕನೆಕ್ಷನ್ ಕೂಡ ಇದೆ. ಹಾಗಾದರೆ ಬನ್ನಿ ನಾವಿವತ್ತು ದುರಂಧರ್ 2 ಫಿಲಮ್ ಹೇಗಿತ್ತು ಅಂತ ಮಾತಾಡ್ಕೊ ಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಮೂವಿ ಸ್ಟಾರ್ಟಿಂಗಲ್ಲೇ ಒಂದು ಬ್ಯಾಂಗಿಂದ ಶುರುವಾಗುತ್ತೆ. ಅಂದರೆ ಜಸ್ಪ್ರೀತ್ ಸಿಂಗ್ನ ಬ್ಯಾಕ್ ಸ್ಟೋರಿ ತೋರಿಸ್ತಾರೆ. ಮತ್ತು ಅವನು ಯಾಕೆ ಹಿಂಗಾದ ಆ್ಯಂಡ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅನ್ನೋ ಕ್ಲಾರಿಟಿನ ಸ್ಟಾರ್ಟಿಂಗಲ್ಲೇ ಕೊಟ್ಬಿಡ್ತಾರೆ. ಮತ್ತು ಇದರಲ್ಲಿ ರಣವೀರ್ ಸಿಂಗ್ ಸಿಸ್ಟರ್ನ ಕಿಡ್ನ್ಯಾಪ್ ಮಾಡಿರ್ತಾರೆ. ಆವಾಗ ಒಂದು ಫೈಟಿಂಗ್ ಇದೆ, ರಿಯಲಿ ಗುಡ್. ಒಂದು ಪೀಕ್ ಲೆವೆಲ್ ಆ್ಯಕ್ಷನ್ನ ಆ್ಯಂಡ್ ಡೆಪ್ತ್ ಎಮೋಷನ್ನ ತೋರಿಸ್ತಾರೆ. ಮತ್ತು ಇದರಲ್ಲೂ ಕೂಡ ದುರಂಧರ್ ಪಾರ್ಟ್ 1 ಥರನೇ ಚಾಪ್ಟರ್ ವೈಸ್ ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ಚಾಪ್ಟರ್ 1 ಬಂದು ಜಸ್ಪ್ರೀತ್ ಸಿಂಗ್ನ ಬ್ಯಾಕ್ ಸ್ಟೋರಿ. ಇನ್ನು ಚಾಪ್ಟರ್ 2 ಬಂದು ಲೋರಿಲಿ ಗಲಾಟೆ ನಡೀತಾ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ತೋರಿಸ್ತಾರೆ. ಮತ್ತು ಇದರಲ್ಲಿರುವಂಥ ವೈಲೆನ್ಸ್ ಮಾತ್ರ ಸಖತ್ತಾಗಿದೆ. ಇನ್ನು ಚಾಪ್ಟರ್ 3 ಬಂದು ರಣವೀರ್ ಸಿಂಗ್ ಅವರು ಅಂದರೆ ಹಮ್ಜಾ ಹೇಗೆ ಲೋರಿ ಕಿಂಗ್ ಆಗ್ತಾನೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ನಾನಿಲ್ಲಿ ಚಾಪ್ಟರ್ ವೈಸ್ ಹೀಗೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಆ ಸ್ಟೋರಿ ನಡಿಬೇಕಾದ್ರೆ ಅಲ್ಲಿ ಬರುವಂಥ ಆ್ಯಕ್ಷನ್, ವೈಲೆನ್ಸ್ ಆ್ಯಂಡ್ ಸ್ಟೋರಿ ಎಲ್ಲ ಸೂಪರ್ ಆಗಿದೆ. ಮತ್ತು ಫಸ್ಟ್ ಹಾಫ್ ಬಂದು ಒಂಥರ ಸ್ಟೋರಿ ಬಿಲ್ಡಿಂಗ್ ಆ್ಯಂಡ್ ಎಲ್ಲದಕ್ಕೂ ಕನೆಕ್ಷನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಷ್ಟಾಗಿ ಯಾರನ್ನೂ ಸಾಯಿಸ್ತಾ ಹೋಗಲ್ಲ. ನಮಗೆಲ್ಲ ಇದೇ ಡೌಟ್ ಬರ್ತಾ ಇರುತ್ತೆ ಮೈಂಡಲ್ಲಿ, ಯಾಕೆ ಯಾರನ್ನೂ ಸಾಯಿಸ್ತಾ ಇಲ್ಲ ಅಂತ. ಆದರೆ ಇವರು ಹೊಸ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಹೋಗ್ತಾರೆ. ಲೈಕ್ ದಾವೂದ್, ನರೇಂದ್ರ ಮೋದಿ ಅವ್ರನ್ನೆಲ್ಲನೂ ತೋರಿಸ್ತಾ ಹೋಗ್ತಾರೆ. ಆ್ಯಂಡ್ ಇಂಟರ್ವೆಲ್ ಟೈಮ್ ಬಂದಾಗ ಆ ಟ್ವಿಸ್ಟ್ ಮಾತ್ರ ಸೂಪರ್. ನಾನು ಎಲ್ಲೂ ಸ್ಪಾಯ್ಲರ್ ಮಾಡಿಲ್ಲ, ಒಂದು ಹಿಂಟ್ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಹಮ್ಜಾ ಒಬ್ಬೊಬ್ರನ್ನಾಗಿ ಸಾಯಿಸ್ತಾ ಹೋಗ್ತಾನೆ. ಇದು ಮಾತ್ರ ಸೂಪರ್. ಆ ವೈಲೆನ್ಸ್, ಆ ಎಮೋಷನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಫಸ್ಟು ಸಂಜಯ್ ದತ್ ಅವ್ರನ್ನ, ದೆನ್ ಮನಿ ಲಾಂಡ್ರಿಂಗ್ ಮಾಡೋನ್ನ, ಹೀಗೆ ಒಬ್ಬೊಬ್ಬರಾಗಿ ಸಾಯಿಸ್ತಾ ಹೋಗ್ತಾನೆ. ಆ್ಯಂಡ್ ಈ ಸೈಡಲ್ಲಿ ಸ್ಟೋರಿ ಕನೆಕ್ಷನ್ನ, ಅದ್ರ ನೆಸೆಸಿಟಿನ ತುಂಬ ಕ್ಲೀನಾಗಿ ಆದಿತ್ಯದವರು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, 2016 ಇಂಡಿಯಾದಲ್ಲಿ ನೋಟ್ ಬ್ಯಾನ್ ಆಯಿತು ಅಲ್ವಾ, ಅದಕ್ಕೆ ಕಾರಣ ಏನು, ಅದು ನೆಸೆಸಿಟಿ ಇತ್ತ ಅನ್ನೋದು, ಮತ್ತು ಇಂಡಿಯಾ ಜೊತೆ ಆದಂಥ ವಾರ್ ಆ್ಯಂಡ್ ಇಂಡಿಯನ್ ಪೊಲಿಟಿಕ್ಸ್ ಎಲ್ಲನೂ ಕೂಡ ಡೀಟೇಲಾಗಿ ತೋರಿಸಿದ್ದಾರೆ. ಹಾಗೆ ಹೀರೋಯಿನ್ ಗನ್ ತೊಗೊಂಡು ತೋರಿಸೋವಂಥ ಸೀನ್ನ, ಆ ಎಮೋಷನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ತುಂಬ ಎಮೋಷನ್ ಮೂಮೆಂಟ್ಸ್ಗಳು ಇದರಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಷ್ಟೇ ಅಲ್ಲ, ಲಾಸ್ಟಲ್ಲಿ ವಿಲ್ಲನ್ ಜೊತೆ ಇರುವಂಥ ಫೈಟ್ ಮಾತ್ರ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅಂತಲೇ ಹೇಳ್ತೀನಿ. ನಿಮಗೆ ಆ ಸ್ಟಾರ್ಟಿಂಗ್ ಫೈಟ್ ಮತ್ತು ಈ ಲಾಸ್ಟ್ ಫೈಟ್ ತುಂಬ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ರೇಮನ್ ಡೆಕಾಯ್ಟ್ನ ಒಬ್ಬ ಸಾಯಿಸಿರ್ತಾನೆ ಅಂತೇಳಿ ಅವನ ತಲೆನ ಕಟ್ ಮಾಡುವಂಥ ಸೀನ್, ಅದಾದಮೇಲೆ ಇರುವಂಥ ಸೀನ್ ಎಲ್ಲ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಹಾಗೆ ಇದರಲ್ಲಿ ಯಾಮಿ ಗೌತಮ್ ಅವರ ಕಾಮಿಯೋ ಕೂಡ ಇದೆ, ಅದು ಒಬ್ಬನ ಸಾಯಿಸೋದಕ್ಕೆ ಅಂತ, ಅದು ಕೂಡ ತುಂಬ ಸಖತ್ತಾಗಿ ಬಂದಿದೆ. ಮತ್ತು ಇದರಲ್ಲಿ ಇಂಡಿಯನ್ ಅನ್ನೋ ಮೂಮೆಂಟ್ಸ್ಗಳು ತುಂಬ ಇವೆ. ಆದರೆ ಒಂದು ಮಾತ್ರ ನಿಮಗೆ ಥಿಯೇಟ್ರಲ್ಲಿ ಹೈ ಫೀಲ್ ಕೊಡೋದು ಗ್ಯಾರಂಟಿ. ಮತ್ತು ಲಾಸ್ಟ್ 30-35 ಮಿನಿಟ್ಸ್ ಇದೆಯಲ್ಲ, ಅದರಲ್ಲಿ ಬರುವಂಥ ಟ್ವಿಸ್ಟ್ಗಳು ತುಂಬ ಇದೆ. ಆ್ಯಂಡ್ ಅದನ್ನೆಲ್ಲ ನೀವು ಕೇಳ್ತಾ ಹೋದರೆ ನೀವೇ ಶಾಕ್ ಆಗಿ ಹೋಗ್ತೀರಾ. ಆ್ಯಂಡ್ ಇದರಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸೂಪರ್ ಆಗಿದೆ. ಆ ಓಲ್ಡ್ ಸಾಂಗ್ಸ್ನ ಯೂಸ್ ಮಾಡ್ಕೊಂಡಿರುವಂಥ ರೀತಿ ಕೇಳಿದ್ರೆ ಸಖತ್ತಾಗಿದೆ. ಇದಲ್ವಾ ಒಂದು ಮ್ಯೂಸಿಕ್ ಬೇಕಿರೋದು ಅನ್ನೋ ಥರ ಅನಿಸುತ್ತೆ. ಆ್ಯಂಡ್ ಇದೇ ಈ ಫಿಲಮ್ನ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಲೂ ಹೇಳ್ಬೋದು, ಹಂಗಿದೆ. ಹೀಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ತುಂಬ ಇದೆ. ಆದರೆ ಅದನ್ನೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಆ್ಯಕ್ಷನ್ ಲವರ್ ಆಗಿದ್ರೆ ಈ ಫಿಲಮ್ ಮಾತ್ರ ನಿಮಗೆ ಡಬಲ್ ಧಮಾಕ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಈ ಫಿಲಮಲ್ಲಿ ಆ್ಯಕ್ಷನು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಇದೆ. ಮತ್ತು ಇದರಲ್ಲಿ ಏನು ನೆಗೆಟಿವ್ ಇಲ್ವಾ ಅಂತಂದರೆ ಇರೋದು ಒಂದೇ ಒಂದು, ಅದು ಫಿಲಮ್ನ ಲೆಂತ್. 4 ಅವರ್ಸ್ ಇದೆ ಅಲ್ವಾ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಅವರು ಒಂದು 3.5 ಅವರ್ಸ್ ಆದರೂ ಮಾಡಿದ್ದೀರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇದು ಬಿಟ್ಟರೆ ನಿಮಗೆ ಬೇರೆ ನೆಗೆಟಿವ್ ಪಾಯಿಂಟ್ಸ್ ಅಂತ ಯಾವುದೂ ಇಲ್ಲ. ಇನ್ನು ಈ ದುರಂಧರ್ ಪಾರ್ಟ್ 2 ಇದೆಯಲ್ಲ, ಇದು ಪಾರ್ಟ್ 1ಗೆ ಕಂಪೇರ್ ಮಾಡಿದ್ರೆ 2 times 3 times ಬೆಟರ್ ಆಗಿದೆ. ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿಮಗೆ ಇಲ್ಲಿ ರಣವೀರ್ ಸಿಂಗ್ ಅವರ ಆ್ಯಕ್ಟಿಂಗ್, ಎಮೋಷನ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪಾರ್ಟ್ 1ಗೂ ಜಾಸ್ತಿ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದಿತ್ಯ ದಾರು ಅವ್ರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂದರೆ ಇದನ್ನೆಲ್ಲನೂ ಅಷ್ಟು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದಾರಲ್ಲ, ಅದು ಮಾತ್ರ ಅಷ್ಟು ಈಸಿ ಅಲ್ಲ. ಬಟ್ ಈ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಫೈನಲಿ ನಾನು ಹೇಳೋದು ದುರಂಧರ್ 2 ಮಾತ್ರ ಸಖತ್ತಾಗಿದೆ, ಒಂದು ಮಸ್ಟ್ ವಾಚ್ ಫಿಲಮ್. ಇಫ್ ಇನ್ ಕೇಸ್ ನೀವೇನಾದರೂ ದುರಂಧರ್ ಪಾರ್ಟ್ 1 ನೋಡಿಲ್ಲ ಅಂದರೆ ಫಸ್ಟ್ ನೋಡ್ಕೊಂಡು ಆಮೇಲೆ ಈ ಫಿಲಮ್ನ ನೋಡಿ, ಕನೆಕ್ಷನ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪಾರ್ಟ್ 2 ಅಲ್ಲಿ ನೀವೇನೇನು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೀರಾ ಅದಕ್ಕೂ ಬೆಟರ್ ಆಗಿ ಆದಿತ್ಯ ದಾರ್ ಅವರು ಈ ಫಿಲಮ್ನ ಡೆಲಿವರ್ ಮಾಡಿದ್ದಾರೆ. ನಿಮಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀನಿ.
ಆ್ಯಂಡ್ ಇದನ್ನು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಯಾಕೆಂದರೆ ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಎಲ್ಲ ಕೂಡ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವೇನಾದರೂ ಈ ಫಿಲಮ್ನ ಆಲ್ರೆಡಿ ನೋಡಿದರೆ ನಿಮಗೆ ಈ ಫಿಲಮ್ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.